ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರೋ ಹಾಗೆ ಭುವ್ಯ ಸ್ಕೂಲಲ್ಲಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಸೊ ನಾನು ಬೆಳಗ್ಗೆ ಬೇಗನೆ ಎದ್ದು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ. ದೋಸೆಗೆ ಬೀಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ. ಸೊ ಬೀಟ್ರೂಟ್ ಪಲ್ಯಗೆ ಎಲ್ಲ ರೆಡಿ ಮಾಡಿಕೊಂಡು ಬೀಟ್ರೂಟ್ ಪಲ್ಯ ಮಾಡಿ ಸಿಂಪಲ್ ಒಗ್ಗರಣೆ ಕೊಟ್ಟು ಬೀಟ್ರೂಟ್ ಹಾಕಿದ್ರೆ ಸಾಕು. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ. ಓನ್ಲಿ ಕುಕುಂಬರ್ ಯೂಸ್ ಮಾಡಿದ್ದೀನಿ, ಬಿಕಾಸ್ ಬೀಟ್ರೂಟ್ ಪಲ್ಯ ಮಾಡಿರೋದ್ರಿಂದ ಕುಕುಂಬರ್ ಸಾಕು ಅಂತ ಅನಿಸುತ್ತೆ. ಇನ್ನು ಅವರಿಬ್ಬರನ್ನ ರೆಡಿ ಮಾಡಿಸಿದೆ. ಅಮ್ಮ ಜೊತೆನೇ ದೋಸೆ ತಿಂದ್ಕೊಂಡ್ರು. ಭುವಿ ಹೇಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಇನ್ನು ಅವರಿಬ್ರದ್ದು ಸಿಗ್ನೇಚರ್ ಆಗಿಲ್ಲ ಅಂದರೆ ನನ್ನ ವಿಡಿಯೋ ಕಂಪ್ಲೀಟ್ ಆಗತ್ತಾ? ಓಕೆ, ಈಗ ಅವ್ರ ಆಯಿ ಮುಗೀತು. ನಾವು ನೆಕ್ಸ್ಟು ಸ್ಕೂಲ್ ಕಡೆ ಹೊರಡೋಣ. ಅವರು ಓನ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಮೆನ್ಷನ್ ಮಾಡಿದ್ರಿಂದ ನನ್ನ ಒಳಗಡೆ ಬಿಡ್ತಾರೆ ಅಂತ ಡೌಟ್ ಇತ್ತು. ಸೊ ಫಂಕ್ಷನ್ ಮುಗಿಯೋ ತನಕ ನಾನು ಕಾರಲ್ಲಿ ಕೂತ್ಕೊಳ್ಳೋದು, ಅಕಸ್ಮಾತ್ ನಿಧಿ ಏನಾದರೂ ಗಲಾಟೆ ಮಾಡಿದ್ರೆ ವಾಪಸ್ ಕರ್ಕೊಬರ್ಬೇಕಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ನಿಧಿಗೆ ಹೊರಗಡೆ ಎಲ್ಲಾದರೂ ಹೋಗೋದು ಅಂದರೆ ತುಂಬ ಖುಷಿ. ಸೊ ಅವಳೇ ಬೇಗ ಎದ್ದು ಅಮ್ಮ ಅಜ್ಜಿ ಸ್ನಾನ ಮಾಡಿಸಿ ಅಂತ ಹೇಳಿ ಹಠ ಮಾಡಿಸಿ ಬೇಗ ಸ್ನಾನ ಮಾಡಿಸ್ಕೊತಾಳೆ. ಆಲ್ರೆಡಿ ಹಿಂದಿನ ದಿನ ಅವರು ಮುಂಚೆನೇ ಹೇಳಿದ್ರಿಂದ ಪ್ಲೇಟ್ಸ್ ಎಲ್ಲನೂ ಬ್ಯಾಗಲ್ಲಿ ತೊಗೊಬಂದಿದ್ವಿ. ಪಾದ ಪೂಜೆಗೆ ಪ್ಲೇಟ್ಸ್ ಬೇಕು ಅಂತ ಹೇಳಿದರು. ಸೊ ಬ್ಯಾಗಲ್ಲೇ ತೊಗೊಬಂದಿದ್ವಿ. ಆ್ಯಂಡ್ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಹೇಳಿದ್ರು, ಇಲ್ಲ ಪರವಾಗಿಲ್ಲ ನೀವು ಹೋಗಿ ಅಂತೇಳಿ. ಈ ಬಿಲ್ಡಿಂಗಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದರು. ನಾವು ಹೋದ್ವಿ. ಆ್ಯಸ್ ಯೂಶ್ವಲ್ ತಾತ ಅವ್ರು ಯಾವಾಗಲೂ ಪಾಪು ಸ್ಕೂಲಿಂದ ಪಿಕ್ ಮಾಡೋದ್ರಿಂದ ಟೀಚರ್ಸ್ಗೆಲ್ಲ ಗೊತ್ತಿದ್ರು. ಸೊ ಒಳಗಡೆ ಕರ್ಕೊಂಡ್ಮೇಲೆ ಅಲ್ಲೆಲ್ಲರೂ ಸೀಟ್ ಅರೇಂಜ್ ಮಾಡಿಸಿ ಕೂರಿಸಿ, ಇನ್ನು ಭುವಿ ಅವ್ರ ಫ್ರೆಂಡ್ ವಿನಿತ್ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಬಟ್ ಮ್ಯಾಮ್ ಬಂದು ಅಷ್ಟರಲ್ಲಿ ಇಲ್ಲ, ಪಾದ ಪೂಜೆ ಮಾಡೋದಕ್ಕೆ ವಾಟರ್ ತೊಗೊಬನ್ನಿ ಅಂತ ಹೇಳಿದ್ರು. ಸೊ ವಾಟರ್ ಕಲೆಕ್ಟ್ ಮಾಡಿಕೊಂಡು ಪ್ಲೇಟ್ಸ್ ಎಲ್ಲ ಅಸೆಂಬಲ್ ಮಾಡಿದ್ವಿ. ಅಷ್ಟರಲ್ಲಿ ಮ್ಯಾಮ್ ಬಂದರು. ಮ್ಯಾಮ್ ನಾನೇ ಕಂಟಿನ್ಯೂ ಮಾಡ್ತೀನಿ ಅಂದರು. ಓಕೆ ಅಂತೇಳಿ ನಾನು ಸೈಡಿಗೆ ನಿಂತ್ಕೊಂಡೆ. ಅವ್ರಿಗೆ ಕಾಲಿಗೆ ನೀರು ಹಾಕ್ಸಿ, ಟಿಶ್ಯೂ ಪೇಪರಲ್ಲಿ ವಾಟರ್ ರಿಮೂವ್ ಮಾಡಿಸಿ, ಅರಿಶಿನ ಕುಂಕುಮ ಇಡಿಸಿ ಅಂತ ಹೇಳಿದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭುವಿ ನೋಡಿ ನಿಧಿ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾಯಿದ್ಲು. ಭುವಿ ಮಾಡೋದನ್ನ ತುಂಬ ಅಬ್ಸರ್ವ್ ಮಾಡ್ತಾಯಿದ್ಲು ಕೂಡ. ಸೊ ಭುವಿ ಇಲ್ಲ ಬಾ, ನನ್ನ ಜೊತೆನೇ ಮಾಡು ಬಾ ಅಂತ ಹೇಳಿ ಕರೆದು ಕೂರಿಸ್ಕೊಂಡು ಅವಳು ಇಬ್ಬರು ಸೇರಿಸಿ ಪೂಜೆ ಮಾಡಿದ್ರು. ನಮ್ಮ ಭುವಿಯವ್ರ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಕರೆಸಿದ್ರು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪಾದ ಪೂಜೆ ಮಾಡಿಸಿದಂತೂ ಇನ್ನೂ ಇಷ್ಟ ಆಯಿತು. ಇವಾಗಿನ ಇದರಲ್ಲಿ ಯಾರೂ ಅದು ಗಮನ ಕೊಡೋದಿಲ್ಲ, ಪಾದ ಪೂಜೆ ಅದು ಇದು ಅಂತೇಳಿ. ಬಟ್ ಸ್ಕೂಲ್ ಇದು ಒಂದು ಒಳ್ಳೆ ಎಥಿಕ್ಸ್ ಕಲ್ಚರ್ನ ಹೇಳ್ಕೊಡೋ ಅಂಥದ್ದು ಅಂತ ಅನ್ನಿಸ್ತು ನನಗೆ. ನಾನು ಅವ್ರ ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಕಲ್ಚರ್ ಆ್ಯಂಡ್ ಎಥಿಕ್ಸ್ನ ತಿಳಿಸ್ಕೊಡೋದನ್ನು ಒಂದು ಇಂಪಾರ್ಟೆನ್ಸ್ ಅಂತ ತಿಳ್ಕೊಂಡಿದ್ದಾರೆ ಅವ್ರ ಸ್ಕೂಲಲ್ಲಿ. ನಂಗೆ ಅದು ತುಂಬ ಇಷ್ಟ ಆಯಿತು. ಈಗಿನ ಕಾಲದಲ್ಲಿ ಪೇರೆಂಟ್ಸ್ ಸಪ್ರೇಟ್ ಆಗಿರ್ತಾರೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರುತ್ತೆ. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಬಟ್ ಈ ಸ್ಕೂಲಲ್ಲಿ ಗಮನ ಕೊಡಿಸಿದ್ದು ಎಷ್ಟಿದಾಯಿತು ಅಂದರೆ, ಅಲ್ಲೊಬ್ಬರು ಹೇಳ್ತಾಯಿದ್ರು, ನಾನು ನನ್ನ ಗ್ರ್ಯಾಂಡ್ ಚೈಲ್ಡ್ ಜೊತೆ ಇಲ್ಲ, ಬಟ್ ನಾನು ಇವತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದು ತುಂಬ ಇಷ್ಟ ಆಯಿತು. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಅಂತ ಒಂದು ಚಿಕ್ಕ ಗೇಮ್ಸ್ಗಳನ್ನ ಇಡ್ಸ್ಕೊಂಡಿದ್ರು. ಎಲ್ಲರಿಗೂ ಒಂದೊಂದು ಸಿಂಗಲ್ ಗೇಮ್ಸ್ ಚೆನ್ನಾಗಿತ್ತು. ಸ್ಟೇಜ್ ಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇದು ಒಂದು ಡೆಕೋರ್ ಮಾಡಿದರು. ಅದ್ರ ಜೊತೆ ಫೋಟೋ ತೆಗೆಸ್ಕೊತೀವಿ ಅಂತ ಇಬ್ಬರು ಹಠ ಮಾಡಿದ್ರು. ಸೊ ಸ್ಟೇಜ್ ಹತ್ರ ಕರ್ಕೊಂಡೋಗಿ ಒಂದು ಫೋಟೋ ಶೂಟ್ ಆಯಿತು ಅವರಿಬ್ರದ್ದು. ಆ್ಯಂಡ್ ಮಾವ ಬೇಗ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಬೇಗ ಅಲ್ಲಿಂದ ಹೊರಟು ಬಂದ್ವಿ. ಆ್ಯಕ್ಚುಲಿ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಪ್ರೋಗ್ರಾಮ್. ಸೊ ಇನ್ನು ಗ್ರ್ಯಾಂಡ್ ಪೇರೆಂಟ್ಸ್ಗೆ ಏನೇನೋ ಗೇಮ್ಸ್ಗಳೆಲ್ಲ ಇತ್ತು. ನಾವು ಬೇಗ ಮನೆಗೆ ಹೋಗ್ಬೇಕಾಗಿದ್ದರಿಂದ, ಅಂದರೆ ಮಾವ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿರೋದ್ರಿಂದ ನಾವು ಬೇಗ ಮನೆಗೆ ಬಂದ್ವಿ. ನಿಮಗೆ ನನ್ನ ವ್ಲಾಗ್ಸ್ ತುಂಬ ಇಷ್ಟ ಆಗ್ತಾಯಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾಸ್ ಡೈರಿ.
ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ನನ್ನ 400 ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್.